ಇನ್ನು ಬಿಜೆಪಿ ಟಿಕೆಟ್ ಸಿಗದಿದ್ರೂ ಕೂಡ ಗೆದ್ದಂತಹ ಸಿಂಗಂ ಅಣ್ಣಾಮಲೈ ಹೊರಗಿಟ್ಟು ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದಂತಹ ಬಿಜೆಪಿ ಆದ್ರೂ ಕೂಡ ವೈಯಕ್ತಿಕ ಬೇಸರವನ್ನ ಪಕ್ಕಕ್ಕಿಟ್ಟು ಅಣ್ಣಾಮಲೈ ಪಕ್ಷ ನಿಷ್ಠೆಯಿಂದ ದುಡಿತಾ ಇದ್ದಾರೆ. ಅಣ್ಣಾಮಲೈಗೆ ಪಕ್ಷದ ಪ್ರಚಾರ ಜವಾಬ್ದಾರಿಯನ್ನು ನೀಡಿರುವಂತಹ ಬಿಜೆಪಿ ಪಕ್ಷದ ಜವಾಬ್ದಾರಿಯನ್ನ ನೀಡಿದೆ. ಪ್ರಾಮಾಣಿಕವಾಗಿ ನಿರ್ವಹಿಸುವ ಘೋಷಣೆ. ಬಿಜೆಪಿ ಸಿಂಗಂ ಅಣ್ಣಾಮಲೈ ಅವರ ಪಕ್ಷ ನಿಷ್ಠೆಗೆ ಜನರ ಸಲಾಂ, ಅಭಿಮಾನಿಗಳ ಬೆಂಬಲದ ಅಲೆಯಲ್ಲಿ ಮಿಂದೆದ್ದಿರುವಂತದ್ದು ಅಣ್ಣಾಮಲೈ. ತಮಿಳುನಾಡಿನ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಜೋಶ್ ಹುಟ್ಟುತ್ತಾ ಇದೆ. ಎಲ್ಲೊಂದ್ ಕಡೆ ಬೇಸರ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಮುಂದುವರಿಸ್ತಾ ಇದ್ದಾರೆ ಪ್ರಚಾರ ಕಾರ್ಯವನ್ನ. ಜವಾಬ್ದಾರಿ ಏನಿದೆ ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುವಂತಹ ಘೋಷಣೆ ಕೂಡ ಮಾಡಿದ್ದಾರೆ. ಅಭಿಮಾನಿಗಳ ಬೆಂಬಲದ ಅಲೆಯಲ್ಲಿ ಮಿಂದೆದ್ದಿರುವಂತಹ ಅಣ್ಣಾಮಲೈ ಬಿಜೆಪಿ ಟಿಕೆಟ್ ಸಿಗದಿದ್ರೂ ಕೂಡ ಗೆದ್ದಂತೇನೆ ಸಿಂಗಂ. ಅಣ್ಣಾಮಲೈಯನ್ನ ಹೊರಗಿಟ್ಟು ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿರುವಂತಹ ಬಿಜೆಪಿ. ಆದ್ರೂ ಕೂಡ ಏನೇ ವೈಯಕ್ತಿಕವಾದಂತಹ ಬೇಸರ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಪಕ್ಷ ನಿಷ್ಠೆಯಿಂದ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪಕ್ಷದ ಪ್ರಚಾರದ ಜವಾಬ್ದಾರಿಯನ್ನ ಬಿಜೆಪಿ ನೀಡಿದೆ ಅಣ್ಣಾಮಲೈಗೆ. ಪಕ್ಷದ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಿಸುವಂತಹ ಘೋಷಣೆ ಕೂಡ ಮಾಡಿದ್ದಾರೆ. ಬಿಜೆಪಿ ಸಿಂಗಂ ಅಣ್ಣಾಮಲೈ ಅವರ ಪಕ್ಷ ನಿಷ್ಠೆಗೆ ಜನರು ಸಲಾಂ ಹೊಡಿತಾ ಇದ್ದಾರೆ. ಅಭಿಮಾನಿಗಳ ಬೆಂಬಲದ ಅಲೆಯಲ್ಲಿ ಮಿಂದೆದ್ದಿರುವಂತಹ ಅಣ್ಣಾಮಲೈ ತಮಿಳುನಾಡಿನ ಬಿಜೆಪಿ ಕಾರ್ಯಕರ್ತರಲ್ಲಿ ಇದೀಗ ಹೊಸ ಜೋಶ್ ಮೂಡ್ತಾ ಇದೆ. ಹೌದು, ಒಂದಷ್ಟು ರೀಸನ್ಸ್ ಇರುತ್ತೆ, ಕಾರಣಗಳಿರುತ್ತೆ. ಟಿಕೆಟ್ ಕೊಟ್ರೆ ಯಾವ ರೀತಿಯಾಗಿ ಸಮಸ್ಯೆಗಳು ಎದುರಾಗಬಹುದು, ಎಲ್ಲೆಲ್ಲಿ ವೋಟ್ಗಳು ಕಡಿಮೆ ಆಗಬಹುದು, ಒಂದಷ್ಟು ಕಾರಣಾಂತರಗಳಿಂದ ಎಲ್ಲವನ್ನೂ ಕೂಡ ಅಳೆದು ತೂಗಿನೇ ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದೇನೋ, ಅದು ಅವರ ಗಮನಕ್ಕೂ ಕೂಡ ಇರುತ್ತೆ. ಸೊ ಹಾಗಾಗಿ ಸಿಂಗಂ ಯಾವುದೇ ರೀತಿಯಾದಂತಹ ಬೇಸರ ಮನಸ್ಸಲ್ಲಿದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಪಕ್ಷ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಚಾರದ ಜವಾಬ್ದಾರಿಯನ್ನ ಬಿಜೆಪಿ ಅಣ್ಣಾಮಲೈಗೆ ನೀಡಿದೆ ಕೂಡ. ಸೊ ವೈಯಕ್ತಿಕ ಬೇಸರ ಏನೇ ಇದ್ರೂ ಕೂಡ ಅದನ್ನ ಹೊರಗಡೆ ತೋರಿಸ್ಕೊಳ್ದೆ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಪಕ್ಷಕ್ಕಾಗಿ ದುಡಿಯುವಂತಹ ಭರವಸೆಯನ್ನ ಆ ಪ್ರಚಾರದ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದೆ ಫೈನಲಿ ಬಿಜೆಪಿ. ಒಂದು ರೀತಿಯಾಗಿ ಒಂದಷ್ಟು ಗೆಸಸ್ ಇತ್ತು, ಬಿಕಾಸ್ ಕಾರಣಾಂತರಗಳಿಂದ. ಯಾಕಂದ್ರೆ ಎಲ್ಲೆಲ್ಲಿ ಬೇಸರಗಳಿದೆ, ಅಣ್ಣಾಮಲೈಗೆ ಟಿಕೆಟ್ ಏನಾದರೂ ಸಿಕ್ಕರೆ ಎಲ್ಲೆಲ್ಲೆಲ್ಲ ವೋಟ್ಗಳು ಮೈನಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ, ಅವೆಲ್ಲವನ್ನು ಕೂಡ ಅಂದಾಜಿಸಲಾಗ್ತಾ ಇತ್ತು. ಮತ್ತೆ ಬಹುತೇಕವಾಗಿ ಕೊಡಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಯಾಕೆ ಕೊಡಬಾರ್ದು ಅನ್ನುವಂತಹ ರೀಸನ್ಸ್ ಕೂಡ ಒಂದಷ್ಟು ನೋಡ್ತಾ ಹೋದಾಗ, ಎಲ್ಲೆಲ್ಲಿ ಟಿಕೆಟ್ಗಳು ಮೈನಸ್ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋದಾಗ ಒಂದು ಗೆಸ್ ಇತ್ತು, ಹೌದು ಹೀಗೂ ಕೂಡ ಆಗಬಹುದು ಅಂತ. ಅದರಂತೆ ಇದೀಗ ಅಣ್ಣಾಮಲೈಗೆ ಟಿಕೆಟ್ ಸಿಕ್ಕಿಲ್ಲ, ಅವರನ್ನ ಪಕ್ಕಕ್ಕಿಟ್ಟು ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದೆ ಬಿಜೆಪಿ ಫೈನಲಿ. ಸೊ ಆದ್ರೂ ಕೂಡ ಯಾವುದೇ ವೈಯಕ್ತಿಕ ಬೇಸರ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ದೆ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಪಕ್ಷನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಕ್ಷದ ಪ್ರಚಾರ ಜವಾಬ್ದಾರಿಯನ್ನು ಕೂಡ ಬಿಜೆಪಿ ಅಣ್ಣಾಮಲೈಗೆ ವಹಿಸಿರುವಂಥದ್ದು. ಸೊ ಯಾವುದೇ ರೀತಿಯಾದಂತಹ ಬೇಸರ ಗೊಂದಲಗಳು ಮನಸ್ಸಲ್ಲಿದ್ರೂ ಕೂಡ ಪಕ್ಷಕ್ಕಾಗಿ ಜವಾಬ್ದಾರಿಯಾಗಿ ನಾನು ಪ್ರಾಮಾಣಿಕವಾಗಿ ಕಾರ್ಯವನ್ನ ನಿರ್ವಹಿಸ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಕೂಡ ಹೇಳಿದ್ದಾರೆ ಅಣ್ಣಾಮಲೈ. ನಾನು ಈ ಹಿಂದೆ ಯಾವ ರೀತಿಯಾಗಿ ಪಕ್ಷಕ್ಕೆ ಹೋಗಿ ದುಡಿದೆ ಅದೇ ರೀತಿ ಮುಂದುವರಿತೀನಿ ಅಂತ ಕೂಡ ಹೇಳಿರುವಂಥದ್ದು. ಅಭಿಮಾನಿಗಳ ಬೆಂಬಲದ ಅಲೆಯಲ್ಲಿ ಇದೀಗ ಮಿಂದೆದ್ದಿರುವಂತಹ ಅಣ್ಣಾಮಲೈ ತಮಿಳುನಾಡಿನ ಬಿಜೆಪಿ ಕಾರ್ಯಕರ್ತರಲ್ಲಿ ಇದೀಗ ಹೊಸ ಜೋಶ್ ಮೂಡ್ತಾ ಇದೆ. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾಗಿ ಕೋಪ ಆಗಲಿ ಬೇಸರ ಇದ್ರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ಮೊದಲಿನ ಹಾಗೆ ಯಾವ ರೀತಿಯಾಗಿ ಪಕ್ಷ ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ರು ಅದೇ ರೀತಿ ಈಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಕೂಡ ಅಣ್ಣಾಮಲೈ ಸ್ಪಷ್ಟಪಡಿಸಿದ್ದಾರೆ.